ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ದುಡ್ಡಿಗಾಗಿ ಏನೆಲ್ಲ ಮಾಡ್ತಾರೆ. ಈಗಿನ ಪ್ರಪಂಚದಲ್ಲಿ ಮನುಷ್ಯತ್ವ ಮಾನವೀಯತೆಯಿಂದ ದುಡ್ಡೇ ಮುಖ್ಯ ಆಗಿದೆ. ದುಡ್ಡಿಗಾಗಿ ಪ್ರೀತಿ ಪ್ರೇಮ ಹೆಸರಲ್ಲಿ ಮೋಸ ಮಾಡೋದು ಎಷ್ಟು ಸರಿ? ಒಬ್ಬರ ಭಾವನೆ ಜೊತೆ ಆಟ ಆಡೋದು ಅಂದ್ರೆ ಅಷ್ಟು ಸುಲಭನಾ? ಪ್ರೀತಿಗೆ ಅದರದೇ ಆದ ಬೆಲೆ ಇದೆ. ಆದ್ರೆ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮವನ್ನೇ ಬಿಸ್ನೆಸ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಯುವಕರೇ ಎಚ್ಚರ. ಇಲ್ಲೊಬ್ಬಳು ಯುವತಿ ದುಡ್ಡಿಗಾಗಿ ಯುವಕರನ್ನ ಪ್ರೀತಿಸಿ ಹಣ ಖಾಲಿ ಆದ್ಮೇಲೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಕೈಕೊಟ್ಟಿ ಹೋಗ್ತಾಳೆ. ಹಾಗಾದ್ರೆ ಈ ಶೋಕಿ ಪ್ರೀತಿಯ ರೋಚಕ ಸ್ಟೋರಿ ಹೇಳ್ತೀನಿ ಕೇಳಿ. ಧಾರವಾಡದಲ್ಲಿ ನಡೆದಿರುವ ಈ ಘಟನೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಹಣ ವಂಚನೆ ಮಾಡುತ್ತಿದ್ದ ಯುವತಿ ಐಶ್ವರ್ಯ ಇನ್ನು ಈ ಯುವತಿ ಮೂರು ಹೆಸರುಗಳನ್ನು ಇಟ್ಟುಕೊಂಡು ಯುವಕರಿಗೆ ಮೋಸ ಮಾಡ್ತಿದ್ದಾಳೆ. ಹೌದು, ಮೊದಲು ಪ್ರೀತಿ ನಾಟಕ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಲಕ್ಷಾಂತರ ಹಣವನ್ನ ಪಡೆದುಕೊಳ್ತಾಳೆ. ಹೀಗೆ ಸಂಜು ದೊಡ್ಮನಿ ಮತ್ತು ಗುರು ವಕ್ಕುಂದ್ ಎಂಬ ಯುವಕರಿಗೆ ಮೋಸ ಮಾಡಿದ ಪ್ರಕರಣ ಈಗ ಬಹಿರಂಗವಾಗಿದೆ. ಐಶ್ವರ್ಯ ತನ್ನನ್ನು ಪ್ರೀತಿ ಮಾಡುವಂತೆ ಯುವಕರನ್ನು ನಂಬಿಸಿ ಮದುವೆಯಾಗುವುದಾಗಿ ಹೇಳಿ ಅವರಿಂದ ಹಣ ಪಡೆದುಕೊಳ್ತಾ ಇದ್ದಾಳೆ. 3 ಹೆಸರುಗಳನ್ನ ಬಳಸಿಕೊಂಡು ವಿಭಿನ್ನ ಯುವಕರನ್ನು ಟಾರ್ಗೆಟ್ ಮಾಡ್ತಿದ್ಲು. ಇನ್ನು ಈ ಐಶ್ವರ್ಯದ ವಿಷಯ ಅಂದ್ರೆ ಈ ಯುವತಿಗೆ ಈಗಾಗಲೇ ಮದುವೆಯಾಗಿ ಮಗು ಇದ್ರೂ ಸಹ ಯುವಕರ ಜೊತೆ ಡೇಟಿಂಗ್ ಮಾಡ್ತಾ ಇದ್ಲು ಎಂಬುದು ಇದೀಗ ಬಹಿರಂಗವಾಗಿದೆ. ಗುರು ವಕ್ಕುಂದ್ ಜೊತೆ ಕಳೆದ 2 ವರ್ಷಗಳಿಂದ ಲವ್ ಅಫೇರ್ ನಡೆಸುತ್ತಿದ್ದ ಈ ಯುವತಿ ಅವನಿಂದ 7 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಾಳೆ. ಈ ವಂಚನೆಯಿಂದ ಮನನೊಂದ ಗುರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಈ ಯುವಕ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಗುರುವಿನ ಆರೋಗ್ಯ ವಿಚಾರಿಸಲು ಬಂದಿದ್ದ ಐಶ್ವರ್ಯನನ್ನು ಗುರು ಕುಟುಂಬಸ್ಥರು ಲಾಕ್ ಮಾಡಿ ಹಣ ಮರಳಿಸಿ ಕೊಡು ಎಂದು ಪಟ್ಟು ಹಿಡಿದಿದ್ದಾರೆ. ಆಸ್ಪತ್ರೆಯಲ್ಲಿ ಐ ಡ್ರಾಮಾ ನಡೆದಿದ್ದು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಈ ಯುವತಿ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು ಬೆನ್ನತ್ತಿ ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ಸ್ಥಳೀಯ ಜನರಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ಸಂಜು ದೊಡ್ಮನಿ ಕೂಡ ಇದೇ ರೀತಿಯ ಮೋಸಕ್ಕೆ ಬಲಿಯಾಗಿದ್ದಾನೆ. ಐಶ್ವರ್ಯ ತನ್ನ ನಾಟಕೀಯ ಪ್ರೀತಿಯಿಂದ ಯುವಕರನ್ನು ನಂಬಿಸಿ ಅವರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾಳೆ. ಇದರಿಂದ ಯುವಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಈ ಘಟನೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಇನ್ನು ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇದ್ದಾರೆ. ಸಮಾಜಕ್ಕೆ ಇದು ದೊಡ್ಡ ಎಚ್ಚರಿಕೆಯಾಗಿದೆ. ಪ್ರೀತಿ ನಂಬಿಕೆ ಮದುವೆ ಎಂಬ ಹೆಸರಿನಲ್ಲಿ ಹಣ ವಂಚನೆ ಮಾಡುವವರಿಗೆ ನಾಚಿಕೆಯಾಗಬೇಕು. ಯುವಕರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಇಂತಹ ಮೋಸಗಾರರ ಬಲೆಗೆ ಬೀಳಬಾರದಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.